ಹೆಬ್ಬುಲಿ ನಟಿ ಅಮಲಾ ಪೋಲ್ಗೆ ಸಿಕ್ತು ಡಿವೋರ್ಸ್. ಎಸ್, ಕಾಲಿವುಡ್, ಮಾಲಿವುಡ್ ಮತ್ತು ಟಾಲಿವುಡ್ನಲ್ಲಿ ಖ್ಯಾತಿ ಗಳಿಸಿ ಇದೀಗ ಹೆಬ್ಬುಲಿ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೂ ಕಾಲಿಟ್ಟಿರೋ ನಟಿ ಅಮಲಾ ಪೌಲ್ ಹಾಗೂ ನಿರ್ದೇಶಕ ಎಎಲ್ ವಿಜಯ್ ವೈವಾಹಿಕ ಜೀವನ ಅಂತ್ಯಗೊಂಡಿದೆ. ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಕೋರಿ ಕಳೆದ ವರ್ಷ ಆಗಸ್ಟ್ ತಿಂಗಳಿನಲ್ಲಿ ಎಎಲ್ ವಿಜಯ್ ಮತ್ತು ಅಮಲಾ ಪೌಲ್ ಚೆನ್ನೈ ಕೌಟುಂಬಿಕ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಹಿಂದೂ ವಿವಾಹ ಕಾಯ್ದೆ ಸೆಕ್ಷನ್ 13B ಪ್ರಕಾರ ನಿನ್ನೆ ಅಮಲಾ ಪೌಲ್ ವಿಜಯ್ ಅವರಿಗೆ ವಿಚ್ಛೇದನ ಸಿಕ್ಕಿದೆ. ಮದುವೆಯಾದ ಬಳಿಕ ಅಮಲಾ ಪೌಲ್ ನಡೆಸುವುದು ವಿಜಯ್ ಕುಟುಂಬಕ್ಕೆ ಇಷ್ಟವಿರಲಿಲ್ಲ. ಇದರಿಂದ ಇಬ್ಬರ ನಡುವೆ ಮನಸ್ತಾಪ ಹೆಚ್ಚಾಗಿ ವಿಚ್ಛೇದನ ಪಡೆಯಲು ಮುಂದಾದ್ರು ಎಂಬ ಗುಸುಗುಸು ಟಾಕ್ ಕಾಲಿವುಡ್ನಲ್ಲಿ ಕೇಳಿಬರ್ತಾ ಇದೆ. ಮದುವೆ ನಂತರ ಕೂಡ ಅಮಲಾ ಪೌಲ್ ನಟಿಸುವ ಬಗ್ಗೆ ನಮ್ಮ ಕುಟುಂಬಕ್ಕೆ ಏನೂ ಅಭ್ಯಂತರವಿರಲಿಲ್ಲ. ಆದರೆ ದಾಂಪತ್ಯ ಜೀವನದಲ್ಲಿ ಸತ್ಯ ಮತ್ತು ನಂಬಿಕೆ ಅನ್ನೋದು ಮುಖ್ಯ ಎಂದು ಎಎಲ್ ವಿಜಯ್ ಒಗಟಾಗಿ ಹೇಳಿದ್ರು. ಹೀಗಾಗಿ ಇಬ್ಬರ ನಡುವಿನ ವಿರಸಕ್ಕೆ ಕಾರಣ ಏನೆಂಬುದು ಬಹಿರಂಗ ಆಗಿಲ್ಲ. ವಿಕ್ರಮ್ ನಾಯಕನಾಗಿ ಅಭಿನಯಿಸಿದ್ದ ಸೂಪರ್ ಡೂಪರ್ ಹಿಟ್ ದೈವ ತಿರುಮಂಗಳ ಚಿತ್ರವನ್ನ ನೀವು ನೋಡಿರಬಹುದು. ದೈವ ತಿರುಮಂಗಳ ಚಿತ್ರಕ್ಕೆ ಎಲ್ ವಿಜಯ್ ಆಕ್ಷನ್ ಕಟ್ ಹೇಳಿದ್ರೆ, ಅದೇ ಸಿನಿಮಾದಲ್ಲಿ ಅಮಲಾ ಪೌಲ್ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ರು. ಈ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲೇ ಇಬ್ಬರ ನಡುವೆ ಪ್ರೀತಿ ಮೊಳಕೆಯೊಡೆದಿತ್ತು. ಅಲ್ಲಿಂದ 3 ವರ್ಷಗಳ ಕಾಲ ಡೇಟಿಂಗ್ ಮಾಡಿದ್ದ ಈ ಜೋಡಿ ನಂತರ ಕುಟುಂಬದವರ ಸಮ್ಮತಿ ಪಡೆದು ಮದುವೆ ಆದ್ರು. ಮಲ್ಲು ಬೆಡಗಿ ಅಮಲಾ ಪೌಲ್ ರವರ ನಿಶ್ಚಿತಾರ್ಥ ಕ್ರೈಸ್ತ ಸಂಪ್ರದಾಯದಂತೆ ನಡೆದ್ರೆ, ವಿವಾಹ ಹಿಂದೂ ಸಂಪ್ರದಾಯದಂತೆ ಜೂನ್ 12, 2014 ಚೆನ್ನೈನಲ್ಲಿ ನಡೆಯಿತು. ಇಬ್ಬರ ನಡುವೆ ವೈಮನಸ್ಸು ಒಂದೇ ವರ್ಷಕ್ಕೆ ತಾರಕಕ್ಕೇರಿ ಮಾರ್ಚ್ 2, 2015ರಿಂದ ಅಮಲಾ ಪೌಲ್ ಹಾಗೂ ಎಎಲ್ ವಿಜಯ್ ಬೇರ್ಬೇರೆಯಾಗಿ ವಾತ್ಸವ್ಯ ಹೂಡಿದ್ರು. ಮದುವೆ ಆದ 3 ವರ್ಷಗಳಲ್ಲಿ ಅಮಲಾ ಪೌಲ್ ವಿಜಯ್ ದಾಂಪತ್ಯ ಮುರಿದುಬಿದ್ದಿದೆ. ದಾಂಪತ್ಯ ಜೀವನದಲ್ಲಿ ತಾಳ ತಪ್ಪಿದ್ರೂ ನಟಿ ಅಮಲಾ ಪೌಲ್ ಚಿತ್ರರಂಗಕ್ಕೆ ಬ್ಯುಸಿಯಾಗಿದ್ದಾರೆ. ಇನ್ನು ಕನ್ನಡದಲ್ಲಿ ನಟಿ ಅಮಲಾ ಪೌಲ್ ನಡೆಸಿರೋ ಹೆಬ್ಬುಲಿ ಚಿತ್ರ ಈಗಾಗಲೇ ರಿಲೀಸ್ ಆಗಿದ್ದು ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಕೂಡ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಸಿನಿಮಾ ಗೆದ್ದಿರೋ ಖುಷಿಯಲ್ಲಿರೋ ನಟಿ ಅಮಲಾ ಪೌಲ್ಗೆ ಮತ್ತೊಂದು ಕಡೆ ಡಿವೋರ್ಸ್ ಕೂಡ ಸಿಕ್ಕಿದೆ. ಮತ್ತಷ್ಟು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.